ಈಗ ಸ್ವತಃ ಶಿವರಾಮ್ ಹೆಬ್ಬಾರ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ಈ ರೀತಿ ಈಗ ಉಚ್ಚಾಟನೆ ಮಾಡಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? 6 ವರ್ಷಗಳ ಕಾಲ ಉಚ್ಚಾಟನೆ ಆಗಿದೆ. ಆವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೀನಿ. ಪಕ್ಷ ಯಾವುದೇ ನಿರ್ಣಯ ತಗೊಂಡು ಸ್ವಾಗತ ಅಂತ ಹೇಳಿದ್ದೀನಿ. ಸ್ವಾಗತ. ಸರ್, ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಉಚ್ಚಾಟನೆ ಆಗುತ್ತೆ ಅಂತ? ನಾವೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ಮುಂದಿನ ನಿಮ್ಮ ನಡೆ ಏನಾಗಿರುತ್ತೆ ಸರ್? ಕಾದ್ ನೋಡಿ ಸ್ವಲ್ಪ. ಈಗ ಉಚ್ಚಾಟನೆ ಆದ್ಮೇಲೆ ನೀವು ಮತ್ತೆ ಸೋಮಶೇಖರ್ ಅವರು ಏನಾದ್ರು ಮಾತಾಡಿದ್ರಾ ಈಗ ಉಚ್ಚಾಟನೆ ಆಗಿದೆ ಅನ್ನೋದ್ರ ಬಗ್ಗೆ? ಇಲ್ಲ, ಇಬ್ಬರು ಮಾತಾಡಿಲ್ಲ. ಮತ್ತೆ ಕಾಂಗ್ರೆಸ್ಗೆ ಹೋಗ್ತೀರಾ ಅಥವಾ ಏನಾಗಿರುತ್ತೆ ಸರ್ ನಿಮ್ ನಡೆ? ಅಂತ ಯಾವುದೇ ನಿರ್ಣಯವನ್ನು ಈ ಕ್ಷಣದಲ್ಲಿ ಮಾಡಲಿಲ್ಲ. ಸರ್, ನಿಮ್ಮ ಉಚ್ಚಾಟನೆ ಬಗ್ಗೆ ಅಂದ್ರೆ ಶಿಸ್ತು ಬಗ್ಗೆ ನಾವು ವಿಜಯೇಂದ್ರ ಅವರೇ ಹೇಳ್ತಾರೆ, ನಾವು ಕ್ರಮ ತೆಗೆದುಕೊಳ್ಬೇಕು ಅಂತ ನಾವು ಮಾತಾಡಿದ್ವಿ, ಮನವಿ ಮಾಡಿದ್ವಿ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಮೊದಲೇ ಸೂಚನೆ ಸಿಕ್ಕಿತ್ತಾ? ಅವ ಪಕ್ಷದಲ್ಲಿ ಏನು ನಿರ್ಣಯ ಮಾಡಬೇಕು ಅವ್ರ ವಿಷಯ ಇತ್ತು, ಅದನ್ನು ಕ್ವಶನ್ ಮಾಡೋದಕ್ಕೆ ನಾನು ಯಾರು? ಇತ್ತೀಚೆಗೆ ನೀವು ಬಿಜೆಪಿಗಿಂತ ಕಾಂಗ್ರೆಸ್ನಲ್ಲೇ ಜಾಸ್ತಿ ಗುರುತಿಸ್ಕೊಳ್ತಿದ್ರಿ, ಅದೇ ಏನಾದರೂ ಇಲ್ಲಿ ಪ್ರಾಬ್ಲಮ್ ಆಯ್ತಾ? ಅದು ಅವರು ಆರೋಪ ಮಾತ್ರ. ಆರೋಪ ಮಾತ್ರ. ಬಿಜೆಪಿಯಿಂದ ಅಂತರ ಕಾಯ್ಕೊಂಡಿದ್ರಿ ಅನ್ನೋ ಮಾತುಗಳಿತ್ತು. ಅದಕ್ಕೆ ಅನೇಕ ಕಾರಣಗಳಿದೆ. ಏನ್ ಸರ್ ಕಾರಣಗಳು? ಬೆಂಗಳೂರಲ್ಲಿ ಬಂದಾಗ ಪತ್ರಿಕಾಗೋಷ್ಠಿ ಮಾಡಿದಾಗ ಸ್ಪಷ್ಟಪಡಿಸ್ತೀನಿ. ಸರ್, ಬಿಜೆಪಿಯಲ್ಲಿ ಯಾವ ನಾಯಕರ ವಿರುದ್ಧ ನಿಮಗೆ ಸಿಟ್ಟಿದೆ? ಎಲ್ಲವನ್ನು ಅಲ್ಲಿ ಬಂದಾಗ ಹೇಳ್ತೀನಿ. ಈಗ ಅನೇಕ ಕಾರಣಗಳಿತ್ತು ಅಂತ ಹೇಳಿದ್ರಿ, ಆ ಕಾರಣಗಳನ್ನು ಹೇಳ್ಬೋದಾ? ಅದಕ್ಕೆ ಅಲ್ಲಿ ಬಂದಾಗ ಹೇಳ್ತೀನಿ, ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತೀನಿ. ಅಂತ ಮುಜುಗವೇನಿಲ್ಲ ನನಗೆ. ನೋಟಿಸ್ಗೆ ನೀವು ಉತ್ತರ ಕೊಟ್ಟಿಲ್ಲ ಅನ್ನೋ ಮಾತಿದೆ, ರಿಯಾಕ್ಟ್ ಮಾಡಿಲ್ವಾ ನೀವು ನೋಟಿಸ್ಗೆ? ನೋಟಿಸ್ಗೆ ಉತ್ತರ ಕೊಟ್ಟದ ಎಲ್ಲ ದಾಖಲೆಗಳು ನಮ್ಮ ಕಡೆ ಇದೆ. ಸರ್, ಹಲವು ಕಾರಣಗಳಂತ ಹೇಳಿದ್ರಿ, ಯಾವ್ದಾದ್ರು ಒಂದು ಕಾರಣ ಹೇಳಕ್ಕಾಗುತ್ತಾ? ಎಲ್ಲಾ ಕಾರಣಗಳನ್ನು ಹೇಳ್ತೀನಿ, ಸ್ವಲ್ಪ ಕಾಲ್ಕೊಳ್ಳಿ. ಈಗ ಕಾಂಗ್ರೆಸ್ ಜೊತೆಗೆ ಒಲವು ಇದೆ ನಿಮ್ದು ಅನ್ನೋದು ಈಗ ಗೊತ್ತಾಗ್ತಿದೆ. ಕಾಂಗ್ರೆಸ್ ಜೊತೆಗೆ ಒಲವು ಹೊಂದೋಕೆ ಏನ್ ಕಾರಣ? ಗೊತ್ತಾಗತ್ತೆ, ನನಗೆ ಅರ್ಥ ಆಗ್ತಾ ಇದೆ. ನೋಟಿಸ್ಗೆ ನಿಮ್ಮ ಉತ್ತರ ಸಮರ್ಪಕವಾಗಿರ್ಲಿಲ್ವಲ್ಲ ಅಂತ ಮಾತು ಬರ್ತಾ ಇದೆ ಸರ್. ಅದು ಯಾರಿಗೆ ಸಮಾಧಾನ ಆಗ್ಬೇಕು ಅಂತಕ್ಕಂಥ ಉತ್ತರ ಕೊಡೋದಕ್ಕಾಗೋದಿಲ್ಲ. ನಾವು ಕೊಡ್ತಕ್ಕಂಥ ಉತ್ತರ ನಮಗೆ ಸಮಾಧಾನ ಆಗಿರ್ಬೇಕು, ಆ ರೀತಿ ಉತ್ತರ ಕೊಡ್ತೀವಿ. ಓಕೆ ಸರ್, ನಿಮ್ಮ ಜೊತೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಅವರು ಮಾತಾಡ್ತಾರೆ. ಶಿವರಾಮ್ ಅವರೇ ನಮಸ್ಕಾರ. ಶಿವರಾಮ್ ನಮಸ್ಕಾರ. ಹೇಳಿ ಹೇಳಿ ಹೇಳಿ. ಅಲ್ಲ, ನೀವು ಕಾರಣಗಳನ್ನೆಲ್ಲ ಬೆಂಗಳೂರು ಬಂದ ಮೇಲೆ ಕೊಡ್ತೀನಿ ಅಂತ ಹೇಳಿದ್ರಿ. ಪ್ರಮುಖವಾಗಿ ತಾವೆಲ್ಲೂ ಮಾಧ್ಯಮಗಳ ಮುಂದೆ ಬಂದು ಬಿಜೆಪಿ ವಿರುದ್ಧವಾಗಿ ಮಾತಾಡಿದ್ದನ್ನು ನಾವು ನೋಡಿಲ್ಲ. ಆದರೂ ಕೂಡ ನಿಮ್ಮನ್ನ ಕ್ರಮವನ್ನು ಕೈಗೊಳ್ಳೋದಕ್ಕೆ, ಶಿಸ್ತಿನ ಕ್ರಮವನ್ನು ಕೈಗೊಳ್ಳೋದಕ್ಕೆ ಪ್ರಮುಖ ಕಾರಣ ಯಾವುದಾಗಿರ್ಬೋದು ಅಂತ ಅನ್ಸುತ್ತೆ? ಬಿಜೆಪಿಯಲ್ಲಿ ಯಾವ್ಯಾವೆಲ್ಲ ಏನೇನು ಮಾತಾಡಿದ್ದಾರೆ ಮಾಧ್ಯಮಗಳ ಮುಂದೆ, ಯಾವ್ಯಾವ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ, ಇದೆಲ್ಲವನ್ನು ನಾನು ಗಮನಿಸ್ಕೊಂಡೇ ಬಂದಿದ್ದೀನಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವ್ಯಾಖ್ಯಾನ ಮಾಡ್ತಕ್ಕಂಥದ್ದಿದೆಯಲ್ಲ, ಕ್ರಮ ತೆಗೆದುಕೊಳ್ತಕ್ಕಂಥದ್ದೆಲ್ಲ, ಇದು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಶೋಭೆ ತರ್ತಕ್ಕಂಥ ಸಂಗತಿ. ಅಷ್ಟನ್ನೇ ಹೇಳೋದಕ್ಕೆ ಬಯಸ್ತೇನೆ ಅಷ್ಟೇ. ಇದು ಯಾವ್ಯಾವ ಕಾರಣಕ್ಕಾಗಿ ಏನ್ ಮಾಡಿದಾರೆ ಅಂತ ಹೇಳೋದನ್ನ ನಾನು ಓಕೆ ಓಕೆ. ಅಲ್ಲ, ನೀವು ಬಹಳ 2 ವರ್ಷಗಳಿಂದ ಕೂಡ ಪಾರ್ಟಿಯಲ್ಲಿ ಅಂತರವನ್ನು ಕಾದ್ಕೊಂಡು ಬಂದ್ರಿ, ಯಾವುದೇ ಕಾರ್ಯಕ್ರಮಗಳಿಗೆ ಬರ್ತಾ ಇರಲಿಲ್ಲ. ಸದನದಲ್ಲಿ ಸಂದರ್ಭದಲ್ಲಿಯೂ ಕೂಡ ಪ್ರತ್ಯೇಕವಾಗಿ ನೀವು ಒಂದು ರೀತಿ ಮೌನಕ್ಕೆ ಕುಳಿತುಕೊಳ್ತಾ ಇದ್ರಿ. ನಿಮಗೆ ಬಿಜೆಪಿ ಮೇಲೆ ಕೋಪಗೊಳ್ಳೋದಕ್ಕೆ ಕಾರಣ ಏನು ಹಾಗಾದ್ರೆ? ಅನೇಕ ಕಾರಣಗಳಿದೆ. ಕಾರಣಗಳನ್ನ ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಎಲ್ಲ ನಾಯಕರಿಗೆ ಲಿಖಿತವಾಗಿ ಕೂಡ ಕೊಟ್ಟಿದ್ದೀನಿ. ಏನೋ ಕ್ರಮ ಆಗಲಿಲ್ಲ ಅಂತೇಳಿ ತಟಸ್ಥಿದ್ದೀನಿ ಅಷ್ಟೇ. ಇವತ್ತು ಏನೋ ಕ್ರಮ ಅವ್ರ ಮೇಲೆ ಆಗಿದೆ, ಏನೋ ಕ್ರಮ ನಮ್ಮ ಮೇಲೆ ಆಗಿದೆ, ಸಂತೋಷ ಆಗಿದೆ. ಅಂದರೆ ನಿಮ್ಮ ಬೇಸರಕ್ಕೆ ನಿಮ್ಮನ್ನು ಚುನಾವಣೆಯಲ್ಲಿ ಸೋಲಿಸುವಂಥವ್ರು ಕೈ ಜೋಡಿಸಿದ್ರು, ನಿಮ್ಮ ಪಾರ್ಟಿಯವರು ಆ ರೀತಿ ಕೆಲಸ ಮಾಡಿದ್ರು ಅಂತ ಕೋಪಕ್ಕೆ ನೀವು ದೂರ ಇದ್ದೀರಾ ಬಿಜೆಪಿಯಿಂದ? 100ಕ್ಕೆ 100. ಯಾವುದೇ ರಾಜಕೀಯ ಪಕ್ಷಕ್ಕೆ, ಯಾವುದೇ ರಾಜಕೀಯ ಕಾರ್ಯಕರ್ತನಿಗೆ, ಯಾವುದೇ ಒಂದು ಅಭ್ಯರ್ಥಿಗೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷವೇ ಸೋಲಿಕ್ಕೆ ಪ್ರಯತ್ನ ಮಾಡಿದಾಗ ಅದಕ್ಕಿಂತ ದೊಡ್ಡ ಸಂಗತಿ ಯಾವುದು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ನನಗೆ ಅಂತಲ್ಲ, ಯಾರಿಗೆ ಆಗಿರ್ಬೋದು. ಅದು ಸಣ್ಣ ವಿಷಯ ಅಂತ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ನಳಿನ್ ಕುಮಾರ್ ಕಟೀಲ್ರು
ಶಿವರಾಮ್ ಹೆಬ್ಬಾರೆ ನಳಿನ್ ಕುಮಾರ್ ಕಟೀಲ್ ಅವರು ಅಧ್ಯಕ್ಷರಾಗಿದ್ದಾಗಲೂ ಕೂಡ ನೀವು ನಿಮ್ಮ ಬೇಸರವನ್ನು ಅವ್ರ ಹತ್ರ ಹೋಗಿ ಹೇಳ್ಕೊಂಡಿದ್ರಿ ಅನ್ನುವಂಥ ಮಾಹಿತಿ ಇತ್ತು. ನಂತರದಲ್ಲಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದರು, ಅವರು ಕೂಡ ನಿಮ್ಮ ಕೆಲವು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರಿ ಅನ್ನುವಂಥ ಮಾಹಿತಿಗಳು ನಮಗೆ ಬರ್ತಾ ಇದ್ವು. ಅವರೇನಾದರೂ ಮಾತಾಡಿದ್ರ ಇಬ್ಬರು ನಾಯಕರುಗಳು, ವಿಜೇಂದ್ರ ಅವರಾಗಲಿ ಕಟೀಲ್ ಅವರಾಗಲಿ ಯಡಿಯೂರಪ್ಪನವರಾಗಲಿ? ಬರ್ತಿತ್ತೇನೋ ಅಷ್ಟೊತ್ತಿಗೆ ಬದಲಾವಣೆ ಆಯಿತು. ಬದಲಾವಣೆ ಆದ್ಮೇಲೆ ನಮ್ಮ ಸಂಗತಿಗಳೆಲ್ಲ ಹಾಗೆ ಉಳಿಕೊಂಡಿತ್ತು. ಓಕೆ, ಇವತ್ತು ಆ ಸಂಗತಿಗಳು ಪೂರ್ಣ ವಿರಾಮ ಕೊಟ್ಟಿದ್ದಾರೆ. ಓಕೆ, ಓಕೆ, ಥ್ಯಾಂಕ್ ಯು. ಅಲ್ಲ, ಕೇಳ್ತಾ ಇರೋದು ಯಡಿಯೂರಪ್ಪ ಅವರನ್ನು ನೀವು ಅಲ್ಲ, ಶಿವರಾಮ್ ಹೆಬ್ಬಾರೆ. ಹಾಂ, ಹಲೋ. ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡುವ ಸಂದರ್ಭದಲ್ಲಿ ನೀವು ರಾಜೀನಾಮೆಯನ್ನು ಕೊಟ್ಟು BJPಗೆ ಬಂದ್ರಿ. ನೀವು ನಿಮಗೆ ಸಮಸ್ಯೆ ಆದಾಗ ಯಡಿಯೂರಪ್ಪನವ್ರ ಹತ್ರ ಹೋಗಿ ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರಾ ಅಂತ? ಎಲ್ಲ ಕಡೆ ಪ್ರಯತ್ನ ಮಾಡಿದ್ದೀವಿ, ಎಲ್ಲೆಲ್ಲ ಪ್ರಯತ್ನ ಮಾಡಬೇಕೋ ಮಾಡಿದ್ದೀವಿ. ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ. ಇವತ್ತು ಫಲ ಸಿಕ್ಕಿದೆ ಅಷ್ಟೇ. ಏನು ಹೇಳಿದ್ರು ಯಡಿಯೂರಪ್ಪನವರು? ನಾವು ನಿರೀಕ್ಷೆ ಮಾಡಿದ ಫಲ ಆಗಿಲ್ಲ. ಯಡಿಯೂರಪ್ಪನವ್ರು ಏನು ಹೇಳಿದ್ರು? ಬೇರೆ ಫಲ ಆಗಿದೆ. ಯಡಿಯೂರಪ್ಪ ಒಬ್ಬ ಏನು ಮಾಡೋದಕ್ಕೆ ಸಾಧ್ಯ ಆಗತ್ತೆ? ಸಂಬಂಧಪಟ್ಟವೆಲ್ಲ ಮಾಡಬೇಕಿತ್ತು, ಮಾಡಲಿಲ್ಲ. ರಾಜ್ಯ ನಾಯಕತ್ವದ ಮೇಲೆ ಬೇಸರವೋ? ಅಲ್ಲಲ್ಲ, ನಿಮಗೆ ರಾಜ್ಯ ನಾಯಕತ್ವದ ಬಗ್ಗೆ ಬೇಸರವೋ ಅಥವಾ ನಿಮ್ಮ ಪಾರ್ಟಿಯ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯವಾಗಷ್ಟೇ ಬೇಸರವೋ? ಯಾವುದೇ ಸಂಘಟನೆ ಸಹಿ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅಂತಿಮವಾಗಿ ರಾಜ್ಯಕ್ಕೆ. ತಪ್ಪಾದಾಗ ಸಹಿ ಪಡಿಸ್ಲಿಲ್ಲ, ಸಹಿ ಪಡಿಸ್ಬೇಕಾದ ಜಾಗದಲ್ಲಿ ಮಾಡಿಲ್ಲ ಅಂತ ಯಾರ ಮೇಲೆ ಬೇಸರ ಮಾಡಬೇಕು? ಇವತ್ತು ನಮ್ಮ ಉಚ್ಚಾಟನೆ ಮಾಡುವಾಗ ಜಿಲ್ಲಾ ಮಟ್ಟದ ನಾಯಕ ಉಚ್ಚಾಟನೆ ಮಾಡಿದಾರ, ಆಮೇಲೆ ಕೇಂದ್ರ ನಾಯಕತ್ವ ಉಚ್ಚಾಟನೆ ಮಾಡಿದೆ. ಹಾಗೆ ತಪ್ಪುಗಳು ನಡೆದಾಗ ಇದನ್ನು ಸರಿಪಡಿಸಬೇಕಾದ ಜವಾಬ್ದಾರಿ ಯಾವುದು? ಓಕೆ, ಓಕೆ ರವಿ, ಥ್ಯಾಂಕ್ ಯು. ನೀವು ವಿಧಾನಸಭಾ ಚುನಾವಣೆ ಅಲ್ಲ, ಕೊನೆಯ ಪ್ರಶ್ನೆ ಶಿವರಾಮ್ ಹೆಬ್ಬಾರೆ. ಹಲೋ, ನೀವು ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿಯೇ ನಿಮಗೆ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿಯೇ ಅನೇಕ ಆಪ್ಷನ್ಗಳಿದ್ವು ಬೇರೆ ಪಾರ್ಟಿ ಸ್ಪರ್ಧೆ ಮಾಡೋದಕ್ಕೆಲ್ಲದಕ್ಕೂ ಕೂಡ. ಆದರೂ ಅಂತಿಮವಾಗಿ BJPಯಿಂದ ನೀವು ಸ್ಪರ್ಧೆಯನ್ನು ಮಾಡಿ ನಂತರದಲ್ಲಿ ಏಕಾಏಕಿ BJPಯಿಂದ ದೂರ ಆಗೋದಕ್ಕೆ ನೀವು ನಿಮ್ಮದೇ ಆದ ಕಾರಣಗಳನ್ನು ಕೊಡ್ತಾ ಇದ್ರಿ. ಆದರೆ ನಿಮ್ಮೊಳಗೂ ಕೂಡ ಕೆಲವೊಂದಿಷ್ಟು ನಿರ್ಣಯಗಳನ್ನು ಕೈಗೊಳ್ಳುವಲ್ಲಿ ನೀವು ಕೂಡ ತಪ್ಪು ಮಾಡಿದ್ರಿ ಅಂತ ನಿಮ್ಗೆ ಅನಿಸಿದ್ಯಾ? ನಾನು ಅಂಥ ವಿಚಾರದಲ್ಲಿ ಯಾವ ತಪ್ಪು ಮಾಡಿಲ್ಲ. ಸೋಲಿಸೋದಕ್ಕೆ ಪ್ರಯತ್ನ ಮಾಡಿದಾಗ ಸೋಲಿನ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ನನ್ನ ಕರ್ತವ್ಯ. ನನ್ನ ಕರ್ತವ್ಯನ ನಿಭಾಯಿಸಿದ್ದೀನಿ ಅಷ್ಟೇ. ಮುಂದೇನು ಮಾಡ್ತೀರಿ? ಕಾದ್ ನೋಡಿ. ಕೊಟ್ಟು ಸ್ವಾಭಿಮಾನ ಪರೀಕ್ಷೆಯನ್ನು ಮಾಡ್ತೀರಾ ಮತ್ತೆ? ಕಾದ್ ನೋಡಿ. ಓಕೆ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವರಾಮ್ ಹೆಬ್ಬಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.